ಓಕೆ, ಸೊ ಇಷ್ಟು ದಿನ ನಾವು ಬರೀ ಪದಗಳು, ಬರೀ ವರ್ಡ್ಸನ್ನು ನೋಡ್ತಾ ಇದ್ವಿ ಅಲ್ವಾ. ಬರೀ ವರ್ಡ್ಸನ್ನು ನೋಡಿಕೊಂಡು ಅದರದ್ದು ಸ್ಟ್ರಕ್ಚರ್ ಹೇಗೆ, ಅದನ್ನು ಯಾವ ಥರ ಓದೋದು, ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಮಾತ್ರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದಲ್ಲದೇ ಡೈಗ್ರಾಫ್ಸ್, 3 ಕಾನ್ಸನೆಂಟ್ ಲೆಟರ್ಸ್, ಸ್ಪೆಷಲ್ ಬ್ಲೆಂಡಿಂಗ್ ಇವೆಲ್ಲ ಇದೆ. ಓಕೆ, ಈಗ ನೆಕ್ಸ್ಟ್ ಲೆವೆಲ್ ಏನು ಅಂತ ಹೇಳಿದ್ರೆ ನಾವು ಸೆಂಟೆನ್ಸ್ ಓದಬೇಕು. ಓಕೆ, ಸೆಂಟೆನ್ಸ್ ಓದೋಕ್ಕೆ ಈಗ ನಾವು ಸುಮ್ಮನೆ ದೊಡ್ಡ ದೊಡ್ಡ ಪದಗಳಿರುವ ಸೆಂಟೆನ್ಸನ್ನು ಓದಲಿಕ್ಕಾಗೋದಿಲ್ಲ. ನಾವು ಸೆಂಟೆನ್ಸ್ ಓದಬೇಕು ಅಂದರೆ ಜಸ್ಟ್ ನಮಗೆ ನಾವೇನೇನು ಕಲ್ತಿದ್ದೀವಿ, ಈ ಲೆವೆಲ್ಗೆ ಏನೇನು ಕಲ್ತಿದ್ದೀವಿ, ಫೋನಿಕ್ಸ್ ಬ್ಲೆಂಡಿಂಗ್ ಇದೆಲ್ಲ ಕಲ್ತಿದ್ವಿ, ಆಮೇಲೆ CVC, ನಾನು ಬ್ಲೆಂಡಿಂಗಲ್ಲಿ CVC ಎಲ್ಲ. ಸೊ ಈಗ ಸೆಂಟೆನ್ಸ್ ನಾವು ಓದಬೇಕಾದ್ರೆ ನಾವೇನು ಕಲ್ತಿದ್ದೀವಿ ಅದರಲ್ಲಿರುವಂಥದ್ದು ಮಾತ್ರ ಸೆಂಟೆನ್ಸಲ್ಲಿದ್ದರೆ ನಮ್ಗೆ ಅನುಕೂಲ ಆಗುತ್ತೆ, ಬೇಸಿಕ್ ಲೆವೆಲಲ್ಲಿ ಓದಬೇಕಾದ್ರೆ. ಹಾಗಾಗಿ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ನಾವಿಲ್ಲಿ ಟ್ರೈ ಮಾಡಬೇಕು. ಸಣ್ಣ ಸಣ್ಣ ಸೆಂಟೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಏನಿರುತ್ತೆ, ಸೈಟ್ ವರ್ಡ್ಸ್ ಇರುತ್ತೆ, ಆಮೇಲೆ CVC ವರ್ಡ್ಸ್ ಇರುತ್ತೆ. ಸೈಟ್ ವರ್ಡ್ಸ್ ಅಂದ್ರೇನು, CVC ವರ್ಡ್ಸ್ ಅಂದ್ರೇನು, ಈಗ ನೀವು ಮೇಲೆ ಕೆಳಗೆ ನೋಡಿ ಪ್ರಯೋಜನ ಇಲ್ಲ. ಸೈಟ್ ವರ್ಡ್ಸ್ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. CVC ವರ್ಡ್ಸ್ ಅಂದರೆ ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. ಓಕೆ, ಸೊ ಸೈಟ್ ವರ್ಡ್ಸ್ ಎಲ್ರಿಗೂ ಗೊತ್ತಲ್ವಾ, 120 ಸೈಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ವರ್ಡ್ಸು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ನಿಮಗೆ ಗೊತ್ತಿರಬೇಕು. ಸೈಟ್ ವರ್ಡ್ದು ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ನಿಮಗೆ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಸೆಂಟೆನ್ಸ್ ಓದಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಇಲ್ಲ ನೀವು ಸೈಟ್ ವರ್ಡ್ಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಷ್ಟ ಆಗುತ್ತೆ ಓದಲಿಕ್ಕೆ. ಓಕೆ, ಸೊ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಸೆಟ್ 1 ಇದು ಸೈಟ್ ವರ್ಡ್ ಸೆಟ್ 1. ಅದರಲ್ಲಿ ದ, ಈಸ್, ಐ, ಲೈಕ್, ಮೈ, ಸಿ, ಟು, ಗೋ, ಕ್ಯಾನ್, ಎ. ಸೊ ಈ ವರ್ಡ್ಸ್ ಇರುವಂತಹ ಸೆಂಟೆನ್ಸ್ಗಳೇ ಇರುತ್ತೆ. ಅದರ ಜೊತೆಗೆ ನಿಮಗೆ ಒಂದು CVC ವರ್ಡ್ ಇರುತ್ತೆ. ಓಕೆ, ಈಗ ನನಗೆ ಯಾರಾದರೂ ಹೇಳಿ, ಇಲ್ಲೊಂದು ಸೆಂಟೆನ್ಸ್ ಇದೆ, ಸೆಂಟೆನ್ಸ್ ಆಮೇಲೆ ಓದೋಣ. ಇಲ್ಲಿ ಸೆಂಟೆನ್ಸ್ ಇದೆ, ದ ಬಗ್ ಈಸ್ ರೆಡ್. ಈ ಸೆಂಟೆನ್ಸಲ್ಲಿ CVC ವರ್ಡ್ ಯಾವುದು, ಸೈಟ್ ವರ್ಡ್ ಯಾವುದು ಅನ್ನೋದನ್ನು ಹೇಳಿ. CVC ಪದ ಯಾವುದು, ಸೈಟ್ ವರ್ಡ್ ಯಾವುದು ಹೇಳಿ. ಸಂತೋಷ್ ಹೇಳಿ, ಯಾವುದು? 1 ಮಿನಿಟ್. ಹಾಂ, ಇದನ್ನು ನೀವು CVC ಅಂತ ಹೇಳ್ತಿದ್ದೀರಾ? ಹೆಂಗೆ? ಹಾಂ, ರೆಡ್. ಹಾಂ, ಓಕೆ, ಎಸ್, ಗುಡ್. 1 ಮಿನಿಟ್. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಸಂತೋಷ್, ನೀವು ಹೇಳಿದ್ದು 100% ಕರೆಕ್ಟ್. ಓಕೆ, ಗೊತ್ತಾಯ್ತಲ್ವ ಈಗ? ಅಷ್ಟೇ. ಈಗ ಅದನ್ನು ನಾವು ಸೈಟ್ ವರ್ಡ್ಸ್ ಏನಿದೆ, ಸರ್ ನಾನು ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿರಲಿಲ್ಲ ಸರ್, ಸೈಟ್ ವರ್ಡ್ಸ್ ಬಗ್ಗೆ ಗೊತ್ತಿಲ್ಲ ಸರ್. ಅಟೆಂಡ್ ಆಗದೆ ಇದ್ದರೂ ಅದ್ರದ್ದು ವೀಡಿಯೋ ಇರುತ್ತಲ್ಲಪ್ಪ, ಟೆಲಿಗ್ರಾಮಲ್ಲಿ ವೀಡಿಯೋ ಇರುತ್ತೆ, ಟೆಲಿಗ್ರಾಮಲ್ಲಿ ವೀಡಿಯೋ ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಟೆಲಿಗ್ರಾಮಲ್ಲಿ ಅದಕ್ಕೆ ನೀವು ಕ್ಲಾಸ್ ಅಟೆಂಡ್ ಆಗೋಕ್ಕೆ ಸಮಸ್ಯೆ ಇದ್ದಾಗ ಮಾರನೇ ದಿನ ನೀವು ವೀಡಿಯೋ ನೋಡಿದ್ರೆ ಕ್ಲಿಯರ್ ಆಗುತ್ತಲ್ವಾ. ನಾನು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂತ ಸೈಟ್ ವರ್ಡ್ ಆಗಿ ಈಗ ಆಗಲೇ 15 ದಿನ ಆಯಿತು, ಇವಾಗ ಹೇಳ್ತಾ ಇದ್ದೀರಾ. ಆಮೇಲೆ ಇದರಲ್ಲಿ ಬೇರೆ ಏನು ವರ್ಡ್ಸ್ ಇದೆ ಇದರಲ್ಲಿ? ಓಕೆ, ಇದು ಯಾವುದಿದು? CVC ವರ್ಡ್ಸ್. ಓಕೆ, ಸಂತೋಷ್. ಆಮೇಲೆ ಏನಿದೆ? ದ ಮತ್ತು ಈಸ್ ಏನು? ಆರ್ಟಿಕಲ್ ನಾನು ಹೇಳ್ಕೊಟ್ಟಿಲ್ಲ. ಸೊ ಇದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಲ್ಲ, ನೀವು ಆರ್ಟಿಕಲ್ ಹೆಲ್ಪಿಂಗ್ ವರ್ಬ್ ಹೇಳ್ತಾ ಇದ್ದೀರಾ. ಇದು ರೀಡಿಂಗ್ ರೈಟಿಂಗ್ ಕ್ಲಾಸ್. ಸಂತೋಷ್, ಇದೇನಿದು? ಸೆಟ್ 1.
ಮ್ಯಾಕ್ಸ್ವೆಲ್ ಅಂದರೆ ಯಾರು? ಮ್ಯಾಕ್ಸ್ವೆಲ್, ಹೂ ಇಸ್ ಮ್ಯಾಕ್ಸ್ವೆಲ್? ಮಯೂರ್ ಪಾಷಾ. ಮ್ಯಾಕ್ಸ್ವೆಲ್ಲಾ? ಓಕೆ ಓಕೆ, ಹಾಂ. ಸೊ ನೋಡಿ, ಇದು ಸೈಟ್ ವರ್ಡ್ಸ್. ಇದು ದ, ಈಸ್, ಐ, ಲೈಕ್, ಮೈ, ಸೀಸ್, ಟು, ಗೋ, ಕ್ಯಾನ್, ಐ, ಇದೆಲ್ಲ ಸೈಟ್ ವರ್ಡ್ಸ್ ತಾನೆ. ಸೆಟ್ 1, ಸೆಟ್ 2, ಸೆಟ್ 3, ಸೆಟ್ 4 ಅಂತ ಕೊಟ್ಟಿರಲಿಲ್ವಾ? ಅವೇ ಸೈಟ್ ವರ್ಡ್ಸ್. ಸೊ ಈಗ ದ ಅನ್ನೋದು ಸೈಟ್ ವರ್ಡ್, ಈಸ್ ಅನ್ನೋದು ಸೈಟ್ ವರ್ಡ್. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ಪಾಷಾ, ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಸೊ ಇದರಲ್ಲಿ ನಿಮಗೆ ಸೈಟ್ ವರ್ಡ್ಸ್ ನಿಮಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬಂದರೆ ಮಿಕ್ಕಿದೆಲ್ಲ ಈಸಿ ಆಗ್ತದೆ. ಈ ಸೆಂಟೆನ್ಸ್ ಎಲ್ಲ ಈಸಿಯಾಗಿ ಓದ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಸೈಟ್ ವರ್ಡ್ಸ್ ಪ್ಲಸ್ ಸಿ ವಿ ಸಿ ವರ್ಡ್ಸ್. ಸೊ ಇಲ್ಲಿ ನೋಡಿ, ಬಗ್ ಅನ್ನೋದು ಸಿ ವಿ ಸಿ ವರ್ಡ್, ರೆಡ್ ಅನ್ನೋದು ಸಿ ವಿ ಸಿ ವರ್ಡ್. ಸೊ ಇಲ್ಲೂ ಹಾಗೆ ಪೆಟ್ ಸಿ ವಿ ಸಿ ವರ್ಡ್, ವೆಟ್ ಪೆಟ್ ಸಿ ವಿ ಸಿ ವರ್ಡ್, ಕ್ಯಾಟ್ ಸಿ ವಿ ಸಿ. ಬಟ್ ಇದು ಐ ಸಿ ಅ, ಇದೇನಿದು ಸೈಟ್ ವರ್ಡ್. 120 ಸೈಟ್ ವರ್ಡ್ಸ್ ನೀವು ಕರೆಕ್ಟಾಗಿ ಓದೋಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಈ ಸೆಂಟೆನ್ಸ್ ಎಲ್ಲ ಪಟಪಟ ಅಂತ ಓದ್ಬೋದು. ಅಂದರೆ ಸಿ ವಿ ಸಿನೂ ಗೊತ್ತಿರಬೇಕು ನಿಮಗೆ. ಸಿ ವಿ ಸಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಾ? ಸಿ ವಿ ಸಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈ ಸೆಂಟೆನ್ಸನ್ನು ಸಿ ವಿ ಸಿ ಆ್ಯಂಡ್ ಸೈಟ್ ವರ್ಡ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರೋ ಈಸಿಯಾಗಿ ಓದ್ಬೋದು ಇದನ್ನು. ವೆರಿ ಸಿಂಪಲ್ ಸೆಂಟೆನ್ಸಸ್. ಇದೇ ಸೆಂಟೆನ್ಸ್ ನಿಮಗೆ ಕಷ್ಟ ಆಗ್ತಾ ಇದೆಯಾ, ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆ, ರೈಟ್. ಈ ಸೆಂಟೆನ್ಸನ್ನು ಈಗ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, 10 ಸೆಂಟೆನ್ಸ್ ಇದೆ. 10 ಸೆಂಟೆನ್ಸನ್ನು ಒಬ್ಬೊಬ್ಬರು ಓದ್ತಾ ಹೋಗಬೇಕು. ನಾನು ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. 10 ಸೆಂಟೆನ್ಸ್ ಮಾತ್ರ ಒಬ್ಬರು ಹೇಳಬೇಕು. ನೆಕ್ಸ್ಟ್ ನಾನು ಓದಬೇಕಾದ್ರೆ ಇನ್ನೊಬ್ಬರು ಬೇರೆಯವರು ಮೈಕ್ ಆನ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು. 100. ಹಾಂ ಹಾಂ, ಕೇಶವರಾಯ್. ಹಾಂ, ಓಕೆ. ಸೊ ಕೇಶವರಾಯ್, ನೀವು 10 ಸೆಂಟೆನ್ಸ್ ಓದಬೇಕು. ನಾನು ನಿಮಗೆ ಹೇಳ್ಕೊಡ್ತೀನಿ 10 ಸೆಂಟೆನ್ಸ್, ಅದೇ ಥರ ನೀವು ಹೇಳಬೇಕು. ಅದಾದ ನಂತರ ಬೇರೆಯವರು ಮೈಕ್ ಆನ್ ಮಾಡ್ಕೊಳ್ಳಿ. ನಾನು ಮತ್ತೆ ಪದೇ ಪದೇ ಹೇಳೋದಿಲ್ಲ. ಕೇಶವರಾಯ್, ನೀವು 10 ಸೆಂಟೆನ್ಸ್ ಆದಮೇಲೆ ಸ್ಟಾಪ್ ಮಾಡಬೇಕು. ನಾನು 10 ಸೆಂಟೆನ್ಸ್ ಆದಮೇಲೆ ಬೇರೆಯವರು ಮೈಕ್ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಓಕೆ, ನಾವು ದ ಬಗ್ ಈಸ್ ರೆಡ್. ದ ಬಗ್ ಈಸ್ ರೆಡ್. ಹಾಂ, ಈಗ ನಿಮಗೆ ಇಲ್ಲಿ ಒಂದು ವೇಳೆ ಕೆಲವರಿಗೆ ಸಮಸ್ಯೆ ಆಗ್ತಿರ್ಬೋದು, ಇದು ಹೆಂಗಿದು ಕೂಡಿಸಿ ಹೆಂಗೆ ಓದೋದು, ಕೂಡಿಸಿ ಹೆಂಗೆ ಓದೋದು ಅಂತ ತಲೆ ಕೆಡಿಸ್ಕೊತಾ ಇರ್ತೀರ. ಕೂಡಿಸಿ ಹೆಂಗೆ ಓದೋದು ಅನ್ನೋದನ್ನು ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಸೆಂಟೆನ್ಸಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ರೆಡ್ ಅಂತ ಬಂದಾಗ ಹೆಂಗೆ ಓದಬೇಕು, ರೆಡ್ ಅಂತ ಎಲ್ಲಿ ಪದ ಬಂದಿದೆ ನಿಮಗೆ? ಸಿ ವಿ ಸಿಯಲ್ಲಿ ಬಂದಿರುತ್ತೆ. ಸಿ ವಿ ಸಿಯಲ್ಲಿ ನೀವು ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ರೆಡ್ ಸಿ ವಿ ಸಿಯಲ್ಲೇ ಬಂದು ಹೋಗಿದೆ. ನೀವು ಅದನ್ನು ಗಮನಿಸಿರ್ಲಿಕ್ಕಿಲ್ಲ. ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. ಸೊ ದ ಮತ್ತು ಈಸ್ ಎಲ್ಲಿದೆ? ಸೈಟ್ ವರ್ಡಲ್ಲಿದೆ. ಸೊ ದ ಬಗ್ ಈಸ್ ರೆಡ್. ಒಂದು ವೇಳೆ ನಿಮಗೆ ಓದಲಿಕ್ಕೆ ಕಷ್ಟ ಆದರೆ ದ ಬಗ್ ಈಸ್ ರೆಡ್. ಸೊ ದ ಬಗ್ ಈಸ್ ರೆಡ್. ಈ ಥರನಾದರೂ ಟ್ರೈ ಮಾಡಬೇಕು. ಓಕೆ, ಹಾಂ. ಐ ಲೈಕ್ ಮೈ ಪ್ಯಾಟ್. ಐ ಲೈಕ್ ಮೈ ಪ್ಯಾಟ್. ಹೇಳಿ. ಐ ಲೈಕ್ ಮೈ ಪ್ಯಾಟ್. I like my pet. I like my pet. I like my pet. I like my pet. My pet is wet. My pet is wet. ನಾನು ಹೇಳಿದ ನಂತರ ಹೇಳಬೇಕು ದಯವಿಟ್ಟು. ನಾನು ಹೇಳಿದ ನಂತರ ಹೇಳಿ, ನೀವೇ ಹೇಳಬೇಡಿ. My pet is wet. 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 ಹಾಂ, ಸೊ ನಿಧಾನಕ್ಕೆ ಓದ್ತಾ ಓದ್ತಾ ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ. ಐ ಸಿ ಅ ಕ್ಯಾಟ್. I see a cat. 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 See my car. See my car.
See my car. See my car. See my car. See my car. See my car. See my car. ಇಲ್ಲಿ ನೋಡಿ ಕಾರ್ ಅಂತಿದೆ, ನಾವು ಕ್ಯಾರ್ ಅಂತ ಹೇಳಬಾರ್ದು. ಎ ಆರ್ ಬಂದಾಗ ಆರ್ ಅಂತ ಹೇಳಿ ಅಂತ ನಾನು ಹೇಳಿದ್ದೀನಿ, ನೆನಪಿದೆಯಲ್ಲೋ ನಿಮಗೆ. ಎ ಆರ್ ಅಂತ ಬಂದಾಗ ಆರ್ ಅಂತ ಜಾಸ್ತಿ ಹೇಳಬೇಕು. ಓಕೆ, ಅದಾದಮೇಲೆ ಬರುತ್ತೆ ಐ ಲೈಕ್ ಟು ಬ್ಯಾಟ್. I like to bat. 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 The box is wet. 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 My mum can run. 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 I can see a cub. I can see a cup. I can see a cub. I can see a cup. I can see a cub. I can see a cup. I can see a cub. I can see a cup. I can see a cub. A cup. ಓಕೆ, ನೆಕ್ಸ್ಟ್. ಹಾಂ, ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳಲ್ಲ, 10 ಸೆಂಟೆನ್ಸಸ್ ಆದಮೇಲೆ ನೀವೇ ಮಾಡ್ಕೋಬೇಕು. ಆಲ್ರೈಟ್, ಸಂತೋಷ್. ಓಕೆ ಸಂತೋಷ್. ವಿ ಲೈಕ್ ಟು ರನ್. We like to run. 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 ಲುಕ್ ಆಟ್ ದ, ಹೇಳಿ, At the ಬಿಗ್ ಡೆನ್. big den. ಲುಕ್ ಆಟ್ ದ ಬಿಗ್ ಡೆನ್. Look at the big den. 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 She is my mum. She is my mom. 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 It is a big pot. 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 It's a big pot. It's big pot. It's a big pot. It's a big pot. Did you see the bin? 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 He is in the cab. He is in the cab. He is in the cab. In the cab. He is in the cab. He is the cab. He is in 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 the cab. Huh. The cat is with the dog. 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 The cat's with the dog. The cat's with the dog. Very good. It is for you. It is for you. It is for you. It is for you. It's for you. It's for you.
ಇಟ್ಸ್ ಫಾರ್ ಯು.